ನೋಡಿ ಇವತ್ತಿನ ನೇಚರ್ ಹೇಗಿದೆ ಅಂತ. ಮೋಡ ವಾತಾವರಣ ಇದೆ, ಹಾಗೆ ಸ್ವಲ್ಪ ಇಬ್ಬನಿ ಕೂಡ ಇದೆ. ವಾತಾವರಣ ಸ್ವಲ್ಪ ಕೋಲ್ಡ್ ಇದೆ ಇವತ್ತು ಆಯಿತಾ. ಅಲ್ಲಿ ಇಲ್ಲಿ ಸ್ವಲ್ಪ ಮೋಡ ಇದೆ, ಸ್ವಲ್ಪ ನೀಲಿ ಆಕಾಶ ನೀಲಿ ಕಾಣ್ತಾ ಇದೆ. ಮಳೆ ಅಂತೂ ಇಲ್ಲ, ಮಳೆ ಇಲ್ಲದೆ ಒಂದು 5 ದಿನ ಆಯಿತು ಆಲ್ರೆಡಿ. ಈಗ ಗದ್ದೆಗೆಲ್ಲ ನೀರಿಲ್ಲ. ಇನ್ನು ಹೊಳೆಯಿಂದನೇ ಮೋಟ್ರ್ ಇಟ್ಟು ಹಾರಿಸ್ಬೇಕು. ಹೊಳೆಗೆ ಮೋಟ್ರ್ ಇಟ್ಟು ಗದ್ದೆಗೆ ನೀರು ಬಿಡಬೇಕಿನ್ನು. ನೋಡಿ ಇಲ್ಲೆಲ್ಲ ಸ್ವಲ್ಪ ನೀರಿದೆ ನೋಡಿ, ಕಾಣಿಸ್ತಿದೆಯಾ? ಹಾಗೆ ಕೆಳಗಡೆ ಅಂತೂ ನೀರೇ ಇಲ್ಲ, ಎಲ್ಲ ಡ್ರೈ ಆಗಿ ಹೋಗಿದೆ ಅಷ್ಟು. ನೋಡಿ ಜಾನುವಾರು ಬಿಟ್ಟಿದ್ದೀವಿ. ಜಾನುವಾರಿಗೆ ತೋಟ ಹಾರುತ್ತೆ ಅಂತ ಕೊಡ್ತಾ ಹಾಕಿದ್ದೀನಿ. ತೋಟ ಹಾರುತ್ತೆ ಅಂತ ನಿನ್ನೆ ಎಲ್ಲ ತೋಟದಲ್ಲಿತ್ತು. ಹಾಗೆ ಮೊನ್ನೆ ಎಲ್ಲ ನಿನ್ನೆ ಬಂದಿರಲ್ಲ ಅಂತ ತೋಟದ ಹತ್ರ ಹೋಗಿ ನೋಡೋ ತನಕ ತೋಟದಲ್ಲಿತ್ತು. ಹಾಗಾಗಿ ಕೊಡ್ತಾ ಹಾಕಿದ್ದೀನಿ. ನೋಡಿ ಹೇಗಂತ ನೋಡಿ ತೋರಿಸ್ತೀನಿ ನೋಡಿ. ಕೊಡ್ತಾ ಹಾಕಿಲ್ಲ ಅಂದರೆ ತೋಟಕ್ಕೆ ಹಾರುತ್ತೆ. ಹಂಗಾಗಿ ನೋಡಿ ಎಂಥ ಬೇಲಿ ಇದ್ರೂ ಅಷ್ಟೇ ಹಾರುತ್ತೆ. ಹೆಂಗೆ ನಿಂತಿದೆ ಸುಮ್ಮನೆ. ಕೊಡ್ತಾ ಇದು ಮುಗ್ದಾಣಕ್ಕೆ ದಂಡೆಗೆ ಸೇರಿಸಿ ಕೊಡ್ತಾ ಹಾಕಿದ್ರೆ ಅವಾಗ ಸೈಲೆಂಟಾಗಿ ಮೆನ್ಕು ಬರುತ್ತೆ ಅವಾಗ. ನೋಡಿ ಫ್ರೆಂಡ್ಸ್, ಇವತ್ತು ಗೊಬ್ಬರ ಹೊತ್ತಾಕೋಣ ಅಂತ ಗುಂಡಿಗೆ. ಗೊಬ್ಬರ ಇಲ್ಲಿ ಅಂದರೆ ಕೊಟ್ಟಿಗೆದು ತುಳ್ಕಲ್ದು ತಗೊಬಂದು ಇಲ್ಲಿ ಹಾಕಿದ್ದವ. ಹಾಗಾಗಿ ಹಾಕೋಕ್ಕಾಗಿಲ್ಲ ಗುಂಡಿ ತೆಗೆದು. ಹಾಗಾಗಿ ಇವತ್ತು ಹೊತ್ತಾಕೋಣ ಅಂತ ರೆಡಿ ಮಾಡ್ಕೊಂಡು ಎಲ್ಲದು ನೋಡಿ ಹೊರ್ತಾ ಇದ್ದೀವಿ. ಅಮ್ಮ ಅಪ್ಪ ಇಬ್ಬರು ಹೊರ್ತಾ ಇದ್ದಾರೆ. ಅಪ್ಪ ತುಂಬಿಕೊಡ್ತಿದ್ದಾರೆ, ಅಮ್ಮ ಹೊತ್ತಾಕ್ತಿದ್ದಾರೆ. ಈಗ ನಾನು ಕೂಡ ಹೋಗ್ಬೇಕೀಗ. ಹಾಗಾಗಿ ನೋಡಿ ಈಗ ಇದಿಷ್ಟು ಅಷ್ಟು ಗೊಬ್ಬರನೂ ಹೊತ್ತಾಕ್ಬೇಕು ಈ ಗುಂಡಿಗೆ. ನೋಡಿ ಗುಂಡಿ ಅಲ್ಲಿದೆ ನೋಡಿ, ಹೊತ್ತಾಕ್ತಿದ್ದಾರೆ ಅಲ್ಲಿ ನೋಡಿ. ನೋಡಿ ಅಲ್ಲಿ ಹೊತ್ತಾಕ್ತಿದ್ದಾರಲ್ಲ ಅಲ್ಲಿ. ಓಕೆ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಫುಲ್ ಅಷ್ಟು ಹಸಿರು ಇದೆ. ಚಕ್ಕಡೆ ಗಿಡ ನೋಡಿ, ಇದು ಚಕ್ಕಟೆ ಗಿಡ ಅಂತ ಇದ್ರ ಹೆಸರು. ನೋಡಿ ತೋರಿಸ್ತೀನಿ ನೋಡಿ. ಇದೆಯಲ್ಲ ಇದು ಚಕ್ಕಟೆ ಗಿಡ ಅಂತ. ಇದನ್ನ ಸಾಂಬಾರು ಮಾಡ್ತಾರೆ, ಕುಡಿನೇ ಕುಯ್ದು ಆಯಿತಾ. ಆಲ್ರೆಡಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನು ಬಾಣಲಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ನೋಡಿ ಸಾಸಿವೆ ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಆಯಿತಾ. ನೂಡಲ್ಸಿಗೆ ಬೇಕಾಗಿರೋದು ಎಷ್ಟು ಬೇಕೋ ಅಷ್ಟು ಮಾತ್ರ ಈರುಳ್ಳಿ ತಗೋಬೇಕು. ನೀವು ಎಷ್ಟು ನೂಡಲ್ಸ್ ಇದು ಮಾಡ್ತೀರೋ ಅಷ್ಟು. ನೋಡಿ ಈರುಳ್ಳಿ ಹಾಕಿದ್ದೀನಿ ಆಲ್ರೆಡಿ. ಈರುಳ್ಳಿ ಒಂಚೂರು ನೀಟಾಗಿ ಬೇಯೋ ತನಕ ಅಲ್ಲಾಡಬೇಕಾಯ್ತಾ. ಒಂಚೂರು ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಈರುಳ್ಳಿ ಇದನ್ನು ಟೊಮೊಟೊ ಎಲ್ಲ ಒಗ್ಗರಣೆ ಚೆನ್ನಾಗಿ ಹಾಕ್ಕೊಂಡ್ರೆ, ನೀವು ಪಲ್ಯ ಇದನ್ನು ಯಾವುದಂದರೆ ತರಕಾರಿನೆಲ್ಲ ಹೆಚ್ಕೊಂಡಿರ್ತೀರ, ಅದನ್ನೆಲ್ಲ ನೀಟಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ನೋಡಿ ನಾನು ಈರುಳ್ಳಿ ಈಗ ಆಲ್ರೆಡಿ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಿದ್ದೀನಿ. ತೀರಾ ಜಾಸ್ತಿ ಏನು ಬೇಯಿಸ್ಕೊಳೋದು ಬೇಡ, ಯಾಕೆಂದರೆ ನೀರು ಹಾಕಿ ಬೇಯಿಸ್ತಿರಲ್ವ ತರಕಾರಿನೆಲ್ಲ. ಹಾಗಾಗಿ ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ ಆಯಿತಾ.
ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ತರಕಾರಿ ಎರಡನ್ನೂ ಹಾಕ್ತಾಯಿದ್ದೀನಿ. ನಾನು ಆಲೂಗಡ್ಡೆ ಎಲ್ಲ ನೀಟಾಗಿ ತೊಳ್ಕೊಂಡು ತರಕಾರಿ ಕೂಡ ತೊಳ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೆ, ಆಯಿತಾ. ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಬೇಕಾಯ್ತಾ. ಬೇಕು ಅಂದರೆ ನೀವು ಕಡಲೆ ಹಾಕಿಬೋದು, ಈ ಹಸಿ ಬಟಾಣಿ ಬರುತ್ತಲ್ಲ ಅದನ್ನ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ಆಯಿತಾ. ನೀಟಾಗಿ ಫ್ರೈ ಮಾಡ್ಕೋಬೇಕಾಯ್ತಾ. ಇದನ್ನ ತರಕಾರಿನ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲದನ್ನು ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ನೀವು ಹಾಕಿದ್ರೆ ಆಯ್ತು ಅದಕ್ಕೆ, ಆಯಿತಾ. ಅದು ನೀಟಾಗಿ ಬೇಯ್ತಾ ಇರುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀರನ್ನು, ಆಯಿತಾ. ಈಗ ಪ್ಲೇಟನ್ನು ಅದ್ರ ಮೇಲೆ ಮುಚ್ಚಿದ್ರೆ ಆಯಿತು. ಅದು ಬೇಯೋ ತನಕ ನೀವು ನಿಮ್ಮ ಬೇರೆ ಕೆಲಸಗಳನ್ನು ಮಾಡ್ಕೋಬೋದು. ನೋಡಿ, ನಮ್ಮ ಮನೇಲಿ ಇವತ್ತು ನೂಡಲ್ಸ್ ಮಾಡೋಣ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಹಾಗೆ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಆಲ್ರೆಡಿ ಬೇಯಿಸೋಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಇನ್ನು 1 ಗಂಟೆ ಕಾಯಬೇಕು ಅಲ್ವಾ, ಬೇಯಬೇಕಲ್ಲ, ಅದು ನೀಟಾಗಿ ಬೇಯಬೇಕು. ತರಕಾರಿ ಎಲ್ಲ ಆಲೂಗಡ್ಡೆ ಮತ್ತು ಬೀನ್ಸು ಇದನ್ನೆಲ್ಲ ಹಾಕಿದ್ದೀನಿ. ಹಾಗೆ ಬಟಾಣಿ ಹಾಕಬೇಕಿತ್ತು, ಬಟಾಣಿ ಹಾಕಿಲ್ಲ ನನಗೆ, ಅದು ಯಾಕೋ ಬಟಾಣಿ ಇಷ್ಟ ಆಗಿಲ್ಲ, ಹಾಗಾಗಿ ಹಾಕಿಲ್ಲ. ಮತ್ತು ಎಲ್ಲದನ್ನೂ ಹಾಕಿದ್ದೀನಿ, ಆಯಿತಾ. ಓಕೆ, ಇನ್ನು ಬೇಯೋ ತನಕ ಒಂಚೂರು ಕಾಯಬೇಕು. ನೋಡಿ, ಈಗ ಫಸ್ಟ್ ಬೇಯಿಲ್ಲ ಅಂತ ಒಂದು ಸರಿ ಚೆಕ್ ಮಾಡಿ ನೋಡಬೇಕು. ಕೈಯಲ್ಲಿ ಹಬ್ಬತ್ತೆ ಆಲೂಗಡ್ಡೆನ. ತರಕಾರಿ ಎಲ್ಲ ಬೆಂದರೆ ನಾವು ನೂಡಲ್ಸ್ ಹಾಕೋಕೆ ಇನ್ನೂ ಚೆನ್ನಾಗಾಗುತ್ತೆ, ಆಯಿತಾ. ಈಗ ನೂಡಲ್ಸ್ ಹಾಕಬೇಕಾಯ್ತಾ. ಈಗ ನೋಡಿ, ಈಗ ನೂಡಲ್ಸ್ ಹಾಕ್ತಾ ಇದ್ದೀವಿ. ನೋಡಿ, ಅದನ್ನ ಮುರಿದು ಹಾಕ್ಕೊಂಡ್ರೂ ಆಗುತ್ತೆ ನಿಮಗೆ, ಇಲ್ಲ ಇಡೀದನ್ನೇ ಹಾಕಿರೋ ಆಗುತ್ತೆ, ಆಯಿತಾ. ನೋಡಿ ನೋಡಿ, ಈಗ ಬೇಕಾದ್ರೆ ಮುರಿದು ಹಾಕಿರೋ ಆಗುತ್ತೆ, ಇಡೀದು ಹಾಕಿರೋ ಇನ್ನೂ ಚೆನ್ನಾಗಿರುತ್ತೆ. ನಾವು ಮುರಿದು ಹಾಕ್ಕೊಳ್ತಿದ್ದೀವಿ, ಆಯಿತಾ, ನೂಡಲ್ಸ್ನ. ಅದನ್ನ ಹಾಕ್ಕೊಂಡಿರ್ತೀರಲ್ಲ ನೂಡಲ್ಸ್ನ, ಅವಾಗ ನೀಟಾಗಿ ಅಲ್ಲಾಡಬೇಕಾಯ್ತಾ. ಅಲ್ಲಾಡಿದ ನಂತರ ಆಮೇಲೆ ನಿಮಗೆ ಟೇಸ್ಟಿ ಇದು ಉಪ್ಪೇನಾದ್ರು ಕಮ್ಮಿ ಆಗಿದೆ ಅಂದರೆ ಟೇಸ್ಟಿಗೆ ಅದನ್ನ ಉಪ್ಪು ಬೇಕಾದ್ರೆ ಹಾಕ್ಕೋಬೋದು. ಈ ನೂಡಲ್ಸಲ್ಲೇ ಇರೋ ಮಸಾಲೆ ಕೊಟ್ಟಿರ್ತಾರಲ್ಲ ಅದನ್ನ ನೀಟಾಗಿ ಹಾಕಿ, 2 ಇದು ಇರುತ್ತೆ ಮಸಾಲೆ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಇರುತ್ತೆ, ಒಳ್ಳೆ ಸ್ಮೆಲ್ಲು ಒಳ್ಳೆ ಸಖತ್ತಾಗಿರುತ್ತೆ ಮಾತ್ರ. ಎರಡನ್ನು ಹಾಕಿ ಅಲ್ಲಾಡಬೇಕು. ಏನಾದ್ರು ನಿಮಗೆ ಖಾರ ಏನಾದ್ರು ಕಮ್ಮಿ ಆಗಿದೆ ಅಂದರೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡ್ರೆ, ಖಾರದ ಪುಡಿ ಹಾಕ್ಕೊಂಡ್ರೆ ಆಗುತ್ತೆ, ಆಯಿತಾ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ, ಈ ತೀರಾ ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಬೇಡಿ. ಮೀಡಿಯಮ್ ಮೀಡಿಯಮ್ ಹಾಕ್ಕೊಂಡ್ರೆ ಸಾಕು ನಿಮಗೆ. ಕೆಲವರು ಖಾರ ಜಾಸ್ತಿ ತಿಂತಾರೆ, ಕೆಲವರು ಖಾರ ಕಮ್ಮಿ ತಿಂತಾರೆ. ಅದಕ್ಕೆ ತಕ್ಕಂಗೆ ನಾವು ಮಾಡಬೇಕಲ್ವಾ. ಈಗ ನೂಡಲ್ಸ್ನ ನೀಟಾಗಿ ಬೇಯಿಸ್ಕೋಬೇಕಾಯ್ತಾ. ನೀಟಾಗಿ ಅಂದರೆ
ಹಸಿ ಬಿಸಿ ಎಲ್ಲ ಬೇಯಿಸ್ಕೋಬೇಡಿ. ಕೆಲವರು ಅದನ್ನ ಹಸಿ ಬಿಸಿ ಬೇಯಿಸ್ಕೊಂಡು ತಿಂತಾರೆ, ಯಾಕೆಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಂತಾರೆ. ಈಗ ಕೆಲವರು ಹಾಗೆಲ್ಲ ತಿಂತಾರೆ. ಈ ಹಳ್ಳಿ ಸೈಡೆಲ್ಲ ಕೆಲವರೆಲ್ಲ ಅದೆಲ್ಲ ಇಷ್ಟಪಡಲ್ಲ, ಯಾಕಂದರೆ ಹಸಿ ಬಿಸಿ ಬೇಯಿಸ್ಕೊಳೋದಲ್ಲ. ಯಾಕೆಂದರೆ ನೀಟಾಗಿ ಬೇಯಿದ್ರೆ ಮಾತ್ರ. ಕೆಲವರೆಲ್ಲ ಶಿಸ್ತು ಇದೆಲ್ಲ ಇರುತ್ತೆ. ಹಾಗಾಗಿ ನೂಡಲ್ಸ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವ್ಯಾವು ಅಂದರೆ, ಫಸ್ಟಿಗೆ ಬಾಣಲಿ ಬೇಕು. ಬಾಣಲಿ ಇಟ್ಕೊಂಡು ಆಮೇಲೆ ಎಣ್ಣೆ ಹಾಕ್ಕೊತೀರ, ಎಣ್ಣೆ ಬೇಕು. ಹಾಗೆ ಸಾಸಿವೆ ಹಾಕಿ ಸಾಸಿವೆ ಒಂಚೂರು ಬೇಯೋ ತನಕ ಇದು ಮಾಡಬೇಕು, ಕಾಯಬೇಕು. ಹಾಗೆ ಸಾಸಿವೆ ಆದಮೇಲೆ ನೀಟಾಗಿ ಈರುಳ್ಳಿ ಹಾಕ್ತೀರಾ. ಈರುಳ್ಳಿ ಆಮೇಲೆ ಟೊಮೊಟೊ ಹಾಗೆ ನೀವು ಏನೇನು ತರಕಾರಿ ಹೆಚ್ಕೊಂಡಿರ್ತೀರೋ ಅದನ್ನೆಲ್ಲ ಹಾಕಿ ನೀಟಾಗಿ ಒಗ್ಗರಣೆ ಹಾಕ್ಕೋಬೇಕು, ಆಯಿತಾ. ಅದನ್ನ ಹಾಕ್ಕೊಂಡು ಆದಮೇಲೆ ಬೇಯೋ ತನಕ, ಬೇಯೋಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅದನ್ನ ಹಾಕ್ಕೊಂಡು ಅದನ್ನ ಮುಚ್ಚಿದ್ರೆ ಆಯಿತು. ನೀವು ಕುಕ್ಕರಲ್ಲಿಟ್ಟರೆ ಕುಕ್ಕರನ್ನು ಮುಚ್ಬೋದು, ಬಾಣಲಿ ಇಲ್ಲ ಬಾಣಲಿಲಿಟ್ಟರೆ ಬಾಣಲಿಲಿ ಮುಚ್ಬೋದು. ಒಂದು ಪಾತ್ರೆ ಏನಾರು ಇಟ್ಟರೆ ಪಾತ್ರೆಯಲ್ಲೂ ಮುಚ್ಕೊಂಡ್ರೆ ಆಯ್ತಾ. ಅದನ್ನ ಬೇಯೋ ತನಕ ನೀವು ಕಾಯಬೇಕು. ಬೆಂದ ಮೇಲೆ ನೀಟಾಗಿ ಎಲ್ಲ ಹಾಕಿ ಅಲ್ಲಾಡಿದ್ರೆ ಆಯ್ತು. ನೂಡಲ್ಸು ಮತ್ತು ಮಸಾಲೆ ಎಲ್ಲ ಹಾಕಿ ಅಲ್ಲಾಡಿದ್ರೆ ಆಯ್ತಾ. ನೋಡಿ, ಆಲ್ರೆಡಿ ನೂಡಲ್ಸ್ ರೆಡಿ ಆಯಿತು, ಬೆಂದಿದೆ ಆಲ್ರೆಡಿ. ಓಕೆ, ಇನ್ನು ಇಳಿಸೋದು ಒಂದೇ ಬಾಕಿ. ನೋಡಿ, ಆಲ್ರೆಡಿ ಪ್ಲೇಟಿಗೆ ಹಾಕ್ತಾಯಿದ್ದೀವಿ ತಿನ್ನೋಕ್ಕೆ. ನೂಡಲ್ಸ್ ಅಂದರೆ ನಂಗೆ ಸಖತ್ ಇಷ್ಟ. ಅದರಲ್ಲೂ ಚಿಕನ್ ನೂಡಲ್ಸ್ ಅಂದರೆ ಇನ್ನೂ ತುಂಬ ಇಷ್ಟ. ಯಾಕಂದರೆ ನೂಡಲ್ಸ್ ನಾನು ವಾರದಲ್ಲಿ 1-2 ಸರಿ 3 ಸರಿನಾದ್ರು ಮಾಡ್ಕೊಂಡು ತಿಂತೀನಿ ಮನೆಯಲ್ಲೇ. ಚೆನ್ನಾಗಿರುತ್ತಲ್ಲ ನೂಡಲ್ಸು. ಅದಕ್ಕೆ ಎಲ್ಲ ಥರದ ಮಸಾಲೆ ಮತ್ತು ಈ ಮೊಟ್ಟೆ ಹಾಕಿ ಮಾಡ್ತಾರಲ್ಲ, ಅದಂತೂ ಸಖತ್ ಇಷ್ಟ ನನಗೆ ಅದು. ಓಕೆ, ನಿಮ್ಮನೇಲೂ ಕೂಡ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ನೂಡಲ್ಸ್ನ, ಆಯಿತಾ. ರೆಸಿಪಿ ಸಖತ್ ಸ್ಮೆಲ್ ಬಂದರೆ ಅಷ್ಟು ನಾನೇ ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಸ್ಮೆಲ್ ಬರ್ತಿದೆ. ಓಕೆ, ಸಖತ್ತಾಗಿದೆ, ಆಯಿತಾ. ಓಕೆ, ಸಂಜೆ ನೇಚರು ಹೇಗಿದೆ, ಸಖತ್ತಾಗಿದೆಯಲ್ಲ. ಹಾಗೆ ಗದ್ದೆ ಕಡೆ ಬಂದಿದ್ದೆ. ಗದ್ದೆಲೆಲ್ಲ ನೀರು ಹೋಗಿದೆ ಏನಂತ ನೋಡ್ಕೊಳ್ತಾ ಹಾಗೆ ಕಡಿಮೆ ಕಟ್ತಾ ಹೋಗೋಣ ಅಂತ ಬಂದೆ. ಹಾಗೆ ಹೊಳೆ ಹತ್ರ ಬಂದು ನಿಂತ್ಕೊಂಡು ನೋಡಿದೆ, ನೇಚರ್ ಒಳ್ಳೆ ಚೆನ್ನಾಗಿತ್ತು. ಹಾಗಾಗಿ ಸಂಜೆ ನೇಚರ್ ಹೇಗೆ ಸಖತ್ತಾಗಿರುತ್ತಲ್ಲ, ಹಾಗೆ ನೋಡ್ತಾ ನಿಂತ್ಕೊಂಡೆ. ನೋಡಿ, ಹೊಳೆಯಲ್ಲೆಲ್ಲ ನೀರು ಕೂಡ ಇಲ್ಲ, ಬತ್ತು ಹೋಗ್ತಾ ಇದೆ ಅಲ್ಲ. ಹಾಗೆ ನೋಡಿ ಹೆಂಗೆ ಇಳಿ ಬಿಸಿಲು. ನೋಡಿ ಫ್ರೆಂಡ್ಸ್, ಸಂಜೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಮೀನು ಸಾಂಬಾರು, ಹಾಗೆ ಈ ಬಾಳೆ ದಿಂಡು ಬರುತ್ತಲ್ಲ, ಬಾಳೆ ದಿಂಡಿನ ಸಾಂಬಾರು ಮಾಡಿದ್ವಿ. ಅದನ್ನ ಹೆಚ್ಚಾಕಿ ನೀಟಾಗಿ ಅದರಲ್ಲಿ ಸೊನೆ ಇರುತ್ತೆ, ಸೊನೆ ಎಲ್ಲ ತೆಗಿಬೇಕು, ಮ್ಯಾಣನ ಅದನ್ನು ತೆಗೆದು ಅದನ್ನ ನೀಟಾಗಿ ಹೆಚ್ಚಾಕಿ ತೊಳೆದು ಸಾಂಬಾರು ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಉಣ್ಣೋಕ್ಕೂ ಚೆನ್ನಾಗಿರುತ್ತೆ, ಆಯಿತಾ. ಹಾಗೆ ನೀವು ಕೂಡ ಮಾಡ್ಕೊತೀನಿ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಈ ಕಿಡ್ನಿ ಸ್ಟೋನು ಇದೆಲ್ಲ ಆಗಿರುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು ಹಳ್ಳಿ ಮೆಡಿಷನ್ ಮಾಡಿದ್ರೆ. ಈ ಥರದ್ದು ಇದು ಕಲ್ಬಾಳೆ ದಿಂಡನ್ನು, ಬಾಳೆ ಮರದ ದಿಂಡು ಇರುತ್ತಲ್ಲ ಒಳಗಡೆ, ಅದನ್ನ ತಿಂದರೆ ಇನ್ನೂ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಇದನ್ನ ಸಾಂಬಾರು ಮಾಡಿ ನಾವು ಕೆಲವು ಸರಿ ಎಲ್ಲ ಪಚಡಿ ಎಲ್ಲ ಮಾಡ್ತೀವಿ, ಹಾಗಾಗಿ ಚೆನ್ನಾಗಿರುತ್ತೆ, ಆಯಿತಾ. ನೋಡಿ ಇಲ್ಲಿದೆಯಲ್ಲ, ಇದನ್ನು ಈ ಕ್ಯಾರೆಟು ಇದನ್ನೆಲ್ಲ ಹಾಕಿ, ಹೆಸರು ಕಾಳೆಲ್ಲ ಹಾಕಿ ನೀಟಾಗಿ ಸಾಂಬಾರು ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಓಕೆ, ನಿಮ್ಮನೇಲೂ ಕೂಡ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ, ಆಯಿತಾ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಮತ್ತೆ ಭೇಟಿ ಆಗೋಣ. ಓಕೆ, ಬೈ ಬೈ, ಟೇಕ್ ಕೇರ್, ಸಿ ಯು, ಹ್ಯಾವ್ ಎ ನೈಸ್ ಡೇ.